ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನಿಮ್ಗಳ ಜೊತೆ ಮಾತಾಡ್ಕೊಂಡು ವಿಡಿಯೋ ಮಾಡ್ತಿದ್ದೀನಲ್ಲ, ಸೊ ಅದರಿಂದ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನನ್ನ ಡೈಲಿ ಲೈಫ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಅದರಿಂದ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೇಳ್ಬೋದು, ಕೆಲಸ ಬಿಟ್ಟ ಮೇಲೆ ಸಹ. ಸೊ ಬೆಳಗ್ಗೆ ಮೀಟು ಮನೆಗೆ ಕರ್ಕೊಂಡು ಬಂದಿಲ್ಲ ಅಂದರೆ ನಮಗೆ ಗುಡ್ ಮಾರ್ನಿಂಗ್ ಅಂತ ಅನ್ಸೋದೇ ಇಲ್ಲ. ಸೊ ನಾನು ಕರ್ಕೊಂಡು ಬರೋಲ್ಲ, ಬಿಕಾಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರು ಬಿಟ್ಟರೆ ನೆಕ್ಸ್ಟು ಕಿಚನ್ನೇ ದರ್ಶನ ಮಾಡೋದು. ಬಿಕಾಸ್ ನನ್ನ ಮಾವಿಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅತ್ತೆ ಕರ್ಕೊಂಡು ಬಂದಿದ್ರು, ಮುತ್ತ ಕೊಡ್ತಾಯಿದ್ಲು. ನೆಕ್ಸ್ಟ್ ಅದಾದಮೇಲೆ ಇವತ್ತು ಬೆಳಗಿನ ಅಡುಗೇನು ಅಂತ ಗೊತ್ತಾಗಿರುತ್ತೆ ಆಲ್ಮೋಸ್ಟು. ಸೊ ನುಗ್ಗೆ ಸೊಪ್ಪು, ಬೇಳೆ, ಆಮೇಲೆ ಹೆಸರುಗಳೆಲ್ಲ ಹಾಕಿ ಪಲ್ಯ ಮಾಡಿ, ಬಸ್ಸಾರು ಮಾಡಿ, ರೈಸ್ ಮಾಡಿದ್ದೀನಿ. ಸೊ ಇಷ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಮಾಡಿಲ್ಲ ಇವತ್ತು, ಯಾಕಂದರೆ ಬ್ರೇಕ್ಫಾಸ್ಟ್ ಆಮೇಲೆ ಮಾಡ್ಬೋದು ಅಂತ ನನಗೆ ಗೊತ್ತಿತ್ತು, ಬಿಕಾಸ್ ನಾನು ಬೇಗನೆ ಎದ್ದಿದ್ದೆ. ಅದಕ್ಕೋಸ್ಕರ ಫಸ್ಟು ಬೇಗ ಲಂಚಿಗೆ ಪ್ರಿಪೇರ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ಏನಾದ್ರು ಮಾಡಿದ್ರೆ ಸ್ವಲ್ಪ ಖುಷಿಯಿಂದ ಅತ್ತೆ ಬೆಳಗ್ಗೆ ತೊಗೊಂಡು ಹೋಗ್ತಾರೆ. ಆದರೆ ನೈಟ್ ಬಂದು ಸ್ವಲ್ಪ ತಿನ್ನೋಕ್ಕೋಸ್ಕರ ಅಲ್ವಾ, ಅದರಿಂದ ಸಮ್ಟೈಮ್ಸ್ ಮಧ್ಯಾಹ್ನನೂ ಮಾಡ್ತೀನಿ, ಬಟ್ ಸಮ್ಟೈಮ್ಸ್ ಬೆಳಗ್ಗೆನೇ ಮಾಡಿಬಿಡ್ತೀನಿ ನಾನು. ನೋಡಿ ನಮ್ಮ ಮೀಟು ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅಂತ. ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ತೀನಿ, ಇಲ್ಲಾಂದರೆ ತುಂಬಾ ಸೌಂಡ್ ಮಾಡಿಬಿಡ್ತಾಳೆ ಅವಳು. ಮನೆ ಒಳಗೆ ಕರ್ಕೊಂಡು ಬಂದರೆ ಸೌಂಡೇ ಮಾಡಲ್ಲ. ಸೊ ಇವಾಗ ಏನಂತ ಅಂದರೆ, ಇವತ್ತಿನ ವ್ಲಾಗಿನ ವಿಶೇಷತೆ ಏನು ಅಂತ ಅಂದರೆ, ಇದಕ್ಕೆ ಮುಂಚೆ ನಾನು ಕೇಳಿದ್ರಿ ವ್ಲಾಗಲ್ಲಿ, ಅಪ್ಪ ಅಮ್ಮ ಮನೆ ಕಟ್ತಾ ಇದ್ದಾರಲ್ಲ, ಯಾರಿಗೆ ಇದು, ನಿಮ್ಮ ತಂಗಿ ಕೂಡ ಇದ್ದರು, ಯಾರಿಗೆ ಮನೆ ಏನು ಎತ್ತ ಅಂತ ಕ್ವಶನ್ ಕೇಳಿದ್ರಿ. ನಾನು ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ. ಬೇಕಾದ್ರೆ ಆ ಕಮೆಂಟ್ನ ಇವಾಗ ಅಟ್ಯಾಚ್ ಮಾಡ್ತೀನಿ ನಾನು. ಸೊ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ. ಅಪ್ಪ ಅಮ್ಮನೇ ಫುಲ್ ಅಮೌಂಟ್ ಹಾಕ್ತಾಯಿದ್ದಾರಾ, ನನ್ನ ತಂಗಿಯವರು ಹಾಕ್ತಿದ್ದಾರಾ, ಇಲ್ಲ ನನ್ನ ತಂಗಿಯವ್ರು ಕಟ್ಕೋತಿರೋದಾ, ನಮ್ಮ ಅಪ್ಪ ಅಮ್ಮವ್ರು ಕಟ್ಕೋತಿರೋದಾ, ಇಲ್ಲ ಇಬ್ಬರು ಸೇರಿ ಕಟ್ಕೋತಿದ್ದಾರಾ ಅಂತ ನಾನು ನಿಮಗೆ ಹೇಳ್ತೀನಿ ಈ ವ್ಲಾಗಲ್ಲಿ. ಎಂಡ್ವರೆಗೂ ನೋಡಿ. ಈಗ ಬೇಯಿಸ್ಕೊಂಡಿದ್ದೀನಿ. ನಾನು ಬೇಯಿಸೋವಾಗಲೇ ಟೊಮೆಟೊ ಹಾಕೊಂಡ್ಬಿಡ್ತೀನಿ. ಫಸ್ಟೆಲ್ಲ ಟೊಮೆಟೊನ ಉರಿಯೋಕ್ಕೆ ಅಂತ ಹಾಕೋತಿದ್ದೆ ಬಸ್ಸಾರಿಗೆ, ಬಟ್ ನನಗೆ ಅದಕ್ಕಿಂತನೂ ಟೇಸ್ಟು ಟೊಮೆಟೊನ ನಾನು ಬೇಯಕ್ಕೆ ಹಾಕ್ತೀನಲ್ಲ, ಅವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ನನ್ನ ಹತ್ರ ಬೇಯಕ್ಕೆ ಹಾಕ್ಬಿಟ್ಟು, ಇನ್ನು ಮಿಕ್ಕಿದ್ದು ನಾನು ನಿಮ್ಗೆ ನೋಡಿಸಿದ್ದೀನಲ್ಲ ಏನೇನು ಬೇಕು ಬಸ್ಸಾರಿಗೆ ಅಂತ, ಅದನ್ನೆಲ್ಲ ಹುರ್ಕೊಂಡು ರುಬ್ಬಿ ಒಗ್ಗರಣೆ ಮಾಡಿ ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ, ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಒಂದು 4:30 ಮುದ್ದೆ ಮಾಡಿಕೊಂಡೆ. ನೈಟ್ ಮಾತ್ರ ಕರೆಕ್ಟಾಗಿ ಅಳತೆಯಲ್ಲಿ ಮಾಡ್ತೀನಿ, ಬೆಳಗ್ಗೆಯಲ್ಲಿ ಅಳತೆಯಲ್ಲಿ ಮಾಡಲ್ಲ, ಯಾಕಂದರೆ ಎಕ್ಸ್ಟ್ರಾ ಇದ್ದರೂ ಕೂಡ ತಿನ್ಕೊತಾರೆ ನಮ್ಮ ಮನೇಲಿ. ಅದರಿಂದ ಒಂದು 4:30 ಆಗ್ತೆ. ಅತ್ತೆಗೆ 2 ಕೊಟ್ಟು ಕಳಿಸ್ದೆ, ಇನ್ನೂ 2:15 ಮನೇಲಿ ಮಿಕ್ಕಿತ್ತು. ಸೊ ಇವಾಗ ಮುದ್ದೆನೂ ಆಗೋಯಿತು, ರೈಸ್ ಆಯಿತು, ಕಾಫಿ ಆಯಿತು, ಬಸ್ಸಾರಾಯಿತು, ಎಲ್ಲ ಮುಗೀತು. ನೆಕ್ಸ್ಟ್ ಇವಾಗ ಏನಂದರೆ, ಬೇರೆ ಉಪ್ಪಿಟ್ಟು ಇಲ್ಲ ಶಾವಿಗೆ ಬಾತ್, ಅವಲಕ್ಕಿ ಮಾಡಿದ್ರೆ ನಮ್ಗೆ ಎಕ್ಸ್ಟ್ರಾ ಬೀಳುತ್ತೆ ಕೆಲಸ. ಅದೇ ನಮಗೆ ಈಗ ಅನ್ನ ಹೇಗಿದ್ರು ಮಾಡಿರ್ತೀನಲ್ವ, ಅದೇ ಅನ್ನಕ್ಕೆ ನಾನು ಲೆಮನ್ ರೈಸ್ ಅಥವಾ ಪುಳಿಯೋಗರೆ ಮಾಡಿಬಿಟ್ರೆ ತುಂಬ ಈಸಿ ಆಗುತ್ತೆ. ನಾನು ಈರುಳ್ಳಿ ಹಾಕಿ ಇವತ್ತು ಲೆಮನ್ ರೈಸ್ ಮಾಡ್ತಿಲ್ಲ, ಜಸ್ಟ್ ಹಾಗೆ ಮಾಡಿದೆ, ಅವಾಗ ದಿನೂ ಬೇಗನೆ ಆಗುತ್ತೆ ಅಂತ ಅಷ್ಟೇ. ನೋಡಿ ಈ ಥರ ಒಂದೊಂದ್ಸಲಿ ಹಸಿಮೆಣ್ಸಿಗೆ ಹಾಕ್ತೀನಿ, ಸಲ ಒಣಮೆಣ್ಸಿನ್ಕಾಯಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕಡಲೆಬೀಜ ಹಾಕಿಲ್ಲ, ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿ ಮತ್ತು ನಿಂಬೆಹಣ್ಣು ಇಷ್ಟೇ ಹಾಕಿದ್ದೀನಿ, ಏನಿಲ್ಲ. ನೋಡಿ ಎಲ್ಲ ಆಲ್ಮೋಸ್ಟ್ ಮುಗೀತು. ಬಸ್ಸಾರು ನಿಮ್ಗೆ ಗೊತ್ತಾ, ನುಗ್ಗೆ ಸೊಪ್ಪು ಹಾಕಿರೋ ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಬೇರೆ ಸೊಪ್ಪಿಗಿಂತ. ಸೊ ಎಲ್ಲ ಅಡುಗೆ ಮುಗಿದ್ಮೇಲೆ ಇವಾಗ ನಾವು ಗುರುವಾರ ಆಗಿರೋ ಕಾರಣ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ, ದೇವಸ್ಥಾನಕ್ಕೆ ಹೋಗಿರೋದು. ಸೊ ದೇವಸ್ಥಾನದಿಂದ ಮನೆಗೆ ಬಂದು ಸಿಗ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅವ್ರಿಗೆ ಲೇಟ್ ಆಗೋಯ್ತು, ಅದರಿಂದ ಅವ್ರಿಗೆ ಕಾರ್ಗೆ ಹೋಗೋದಿನ ಅಂತ ಅಂದರೆ 10 ಕಾಲಿಗೆ ಹೋದ್ರು ನಡೆಯುತ್ತೆ, ಹಂಗೆ ಕಾರ್ಗೆ ಹೋಗ್ತಾರೆ. ಆಫೀಸ್ಗೆ ಹೋಗೋದಿನ ಆದರೆ ಅವ್ರು ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ, ಅದರಿಂದ ಅಲ್ಲೇ ಬಿಟ್ಟರು ಅಂದರೆ ನಂಗೆ ತುಂಬ ಹತ್ರನೇ, ಆ್ಯಕ್ಚುಲಿ ತುಂಬ ಒಳ್ಳೇದು, ವಾಕ್ ಆಗುತ್ತೆ ಅಂತ ಮನ್ಸು ಮಾಡಿದ್ರೆ ರಾಗಿ ರಸೋಯಿ ಮಾಡ್ತಿದ್ದ ಮನೆಗೆ ಆರಾಮಾಗಿ ಬರ್ಬೋದು. ಏನಿಲ್ಲ ಅಂದರೂ ಒಂದು 1/2 ಕಿಲೋಮೀಟರ್ಸ್ ಇರಬೇಕು ಅಷ್ಟೇ, ಆರಾಮಾಗಿ ಬರ್ಬೋದು. ಬಟ್ ನನಗೆ ಒಬ್ಳಿಗೆ ಕೈ ಜಾರ್ತಾಯಿದೆ, ನೀರಾಗಿದೆ. ಆದರೆ ನಂಗೆ ಒಬ್ಳಿಗೆ ಬರೋಕ್ಕೆ ಅಷ್ಟು ಇಷ್ಟ ಆಗಲ್ಲ, ಒಂಥರ ಬೋರ್ ಆಗುತ್ತೆ. ಅದರಿಂದ ಸರಿ ಹೇಗಿದ್ರು ನನ್ನ ಮೊಬೈಲಿಂದ ಯಾವಾಗ್ಲೂ ಆಧಾರ್ ಕಾರ್ಡ್ ಇರುತ್ತೆ, ಸರಿ ಅಂದ್ಬಿಟ್ಟು ಹತ್ಕೊಂಡು ಬಂದುಬಿಟ್ಟೆ. ಈಸಿಯಾಗಿ ಬೇಗನೆ ಸಿಕ್ತು, ಒಂದು ನಿಮಿಷ ವೆಯ್ಟ್ ಮಾಡಿದೆ ಅಷ್ಟೇ. ಸೊ ಇವಾಗ ಬಂದ ತಕ್ಷಣ ಬರ್ತಿದ್ದಂಗೆ ಬನಶಂಕರಿ, ನಾಳೆ ಶುಕ್ರವಾರ ಅಲ್ವಾ, ನಾಳೆ ಶುಕ್ರವಾರಕ್ಕೆ ಪೂಜೆ ಹೂವು ಬೇಕು. ಇವಾಗ ಸಾಮಂತಿಗೆ ಹೂವು ಅನ್ನೋದು ಕನಸಿನ ಮಾತು. ಅಲ್ಲಿತ್ತು ಸಾಮಂತಿಗೆ ಹೂವು, ಇಲ್ಲ ಅಂತಲ್ಲ, ದುಡ್ಡು ಕೊಟ್ಟರೆ ಸಿಕ್ಕುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಸೀಸನ್ ಇದ್ದಾಗೆಲ್ಲ ಇನ್ನೂ ಕಡಿಮೆಗೆ ಸಿಗುತ್ತೆ, KG 100 ರೂಪಾಯಿ ಹಿಂಗೆಲ್ಲ. ಈಗ ನೋಡಿದ್ರೆ KG 300 ರೂಪಾಯಿ, 300 ಚಿಲ್ಲರೆವರೆಗೂ ಹೋಗಿದೆ. ಸರಿ ಇವಾಗ ಸೀಸನ್ ಹೆಂಗಿದ್ರು ಮಲ್ಲಿಗೆ ಹೂವು ಮತ್ತು ಮರಳೆ ಹೂವು ಅಲ್ವಾ, ಅದರಿಂದ ಸಂಜೆ ನಿಮ್ಮ ಮಾವಂಗೆ ಹೇಳ್ತೀನಿ ತೊಗೊಂಡು ಹೋಗಿ ಅಂತ ಹೇಳ್ತಿತ್ತು. ನಾನೇ ಬರ್ತಾ ಇದ್ನಲ್ಲ ಹೆಂಗಿದ್ರು, ಸರಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ, ಬಟ್ ಅತ್ತೆಂಗೆ ಕೇಳೋಣ ಅಂದ್ಕೊಂಡೆ. ನಮ್ಮ ಮನೇಲಿ ಏನು ತೊಗೊಂಡ್ರು ಆಲ್ಮೋಸ್ಟ್ ಅತ್ತೆಂಗೆ ಕೇಳ್ತೀವಿ. ನೋಡಿದ್ರೆ ರಿಸೀವ್ ಮಾಡಿಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಒಂದು ಪ್ಯಾಕೆಟ್ ಇಷ್ಟು ಪ್ಲಸ್ ಇನ್ನೊಂದು ಪ್ಯಾಕೆಟು.
2 ಪ್ಯಾಕೆಟ್ ತೊಗೊಂಡೆ. 2 ಪ್ಯಾಕೆಟ್ಗೆ 20 ರೂಪಾಯಿ. ಇದೇ ಏನು ಹೇಳಂದ್ರು, ನೋಡೋಣ ಇವಾಗ ನಾನು ಕಟ್ತೀನಿ ನಿಮಗೆ ವಿಡಿಯೋ ಊಟ ಮಾಡಿಬಿಟ್ಟು ಟಿಫನ್ ತಿಂದ್ಬಿಟ್ಟು ಕಟ್ತೀನಿ ಎಷ್ಟು ಮಳ ಆಗುತ್ತೆ ಅಂತ. ನನ್ನ ಅಂದಾಜಲ್ಲಿ 3 to 4 ಆಗ್ಬೋದು. 4 ಮೇಲಾಗಲ್ಲ, ಇಲ್ಲ 4ಗಿಂತ ಒಂಚೂರು ಕಡಿಮೆ ಆದರೂ ಆಗ್ಬೋದು. ಬಟ್ 3 ಮೇಲಾಗುತ್ತೆ ಅನ್ನೋ ನನ್ನ ಅಂದಾಜು. 3 ಮೊಳದ ಮೇಲಾಗುತ್ತೆ ಅಂತ, ಇಲ್ಲ 4 ಮೊಳ ಆಗ್ಬೋದು ಅಂತ. ಇವಾಗ ಅಂದರೆ ಒಂದೊಂದೇ ಹೂವು ಕಟ್ಟರೆ ಚೆನ್ನಾಗಿ ಒದಗುತ್ತಂತೆ. ನಾನು 2 ಒಂದು ಕಡೆ ಒಂದು ಕಡೆ ಹಿಂಗೆ ಹಾಕಿ ಎಷ್ಟು ಮೊಳ ಆಗುತ್ತೆ ಅಂತ ನೋಡೋಣ. ಈಗ ಫಸ್ಟು ಬ್ರೇಕ್ಫಾಸ್ಟ್ ತಿನ್ಬಿಡೋಣ. ಬ್ರೇಕ್ಫಾಸ್ಟು ನೋಡಿದ್ರಿ ಅನಿಸುತ್ತೆ ಬೆಳಗ್ಗೆಯಿಂದನೇ ನೀವು. ಚಿತ್ರಾನ್ನ, ಆಮೇಲೆ ಮುದ್ದೆ, ಬಸ್ಸಾರು, ಅನ್ನ ಎಲ್ಲ ಮಾಡಿದೆ. ಇವತ್ತು ನೋ ಟೆನ್ಷನ್, ಏನು ಕೆಲಸನೇ ಮಾಡೋಂಗಿಲ್ಲ. ಅದಕ್ಕೆ ಸ್ವಲ್ಪ ನಿಮಗೆ ಮನೆ ವಿಷಯ, ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಅದ್ದಿ ಮಾಡಿದ್ರೆ ಜಾತ್ರೆ ಇತ್ತು ಅಂತ ಹೋಗಿದ್ದೆ ಗೊತ್ತಾ. ಆ ಜಾತ್ರೆಯಲ್ಲಿ ಬ್ಲೌಸ್ ತೊಗೊಂಡಿದ್ದೆ. ಆ ಬ್ಲೌಸು ಹೇಳಿದ್ನಲ್ಲ, ಇದೆಲ್ಲ ಸ್ವಲ್ಪ ಮಿಕ್ಸಪ್ ಬ್ಲಾಗ್ಸ್ ಅದು ಅಂದ್ಬಿಟ್ಟು. ಸೊ ಅದು ನೋಡ್ಸೋಕೆ ನನಗೆ ಟೈಮ್ ಸಾಕಾಗಿರಲ್ಲ. ಅದನ್ನು ಇವಾಗ ನೋಡಿಸ್ಬಿಟ್ಟು ನಿಮಗೆ ಬ್ಲೌಸ್ನ. ಆಮೇಲೆ ಮನೆ ಇದು ವಿಷಯ ಸ್ವಲ್ಪ ಕ್ವಶನ್ ಕೇಳಿದರೆ ಅದನ್ನು ನಾನು ಸೈಡ್ಗೆ ಹಾಕ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ತೀನಿ ನಾನು, ಹೂವೆಲ್ಲ ಕಟ್ ಮುಗಿದ ಮೇಲೆ. ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತಂದರೆ ಚಿತ್ರಾನ್ನ ಖಾಲಿ ಹೋಗಿದೆ. ಸೊ ಮುದ್ದೆ ಬೆಳಗ್ಗೆ ತಿನ್ನೋಕೆ ಅಷ್ಟು ತಿಂತೀನಿ, ಇಷ್ಟ ಆಗಲ್ಲ. ಸೊ ಹಿಂಗಿರೋ ವೈಟ್ ರೈಸ್ ಇದೆ, ಬಿಳಿ ಅನ್ನ, ಅದ್ರ ಮೇಲೆ ತುಪ್ಪ, ಬಸ್ಸಾರು, ಸೊಪ್ಪು ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತೀನಿ. ನನಗೇನಿಲ್ಲ ಬೆಳಗ್ಗೆ ಅನ್ನ ಸಾಂಬಾರು ತಿನ್ನಬೇಕಾ, ಮುದ್ದೆ ತಿನ್ನಬೇಕಾ, ಚಪಾತಿ ತಿನ್ನಬೇಕಾ, ಈ ಥರ ಎಲ್ಲ ಏನೂ ಇಲ್ಲ. ಮತ್ತು ನೈಟಲ್ಲಿ ಉಪ್ಪಿಟ್ಟು ತಿನ್ನಬೇಕಾ, ನೈಟಲ್ಲಿ ದೋಸೆ ತಿನ್ನಬೇಕಾ, ನೈಟಲ್ಲಿ ಬಿಸಿಬೇಳೆಭಾತ್ ತಿನ್ನಬೇಕಾ, ಇದೆಲ್ಲ ಏನೂ ಇಲ್ಲ. ನಾನು ಎಲ್ಲ ಟೈಮಲ್ಲಿ ಎಲ್ಲ ತಿಂತೀನಿ. ಕೆಲವ್ರಿಗೆ ಈ ಹಣ್ಣು ತಿನ್ನಲ್ಲ, ಆ ಹಣ್ಣು ತಿನ್ನಲ್ಲ, ಆ ತರಕಾರಿ ತಿನ್ನಲ್ಲ, ಈ ತರಕಾರಿ ತಿನ್ನಲ್ಲ, ಆ ಫುಡ್ ತಿನ್ನಲ್ಲ, ಈ ಫುಡ್ ತಿನ್ನಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಇರುತ್ತೆ. ಬಟ್ ನಾನು ನಿಜವಾಗ್ಲೂ ಆ ಥರ ಎಲ್ಲ ಏನೂ ಇಲ್ಲ. ಏನು ಮಾಡಲಿ, ಏನು ರಾಯಶ್ರಮ ಪೆನ ಇಲ್ಲ ಕೊಡು. ಇದು ಪೆನೈಲು. ಇದ್ರ ಬಗ್ಗೆ ರಾಯಶ್ರಮ ಕೇಳ್ತಾ ಇಲ್ಲ. ಇದ್ರ ಬಗ್ಗೆ ನಿಮಗೆ ಏನಾರು ಗೊತ್ತಾ ಹೇಳಿ, ನಾನು ಬೇಕಾದ್ರೆ ಇವಾಗ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ನೋಡ್ಕೊ, ನೀನು ನಂಬಲ್ಲ ಅಲ್ವಾ. ಇದ್ದೀನಿ ಅನ್ನ, ತುಪ್ಪ, ಬಸ್ಸಾರು ಮತ್ತು ನುಗ್ಗೆ ಸೊಪ್ಪು ಪಲ್ಯ. ಸೊ ತಿಂದ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಬೇಳೆ ಆಮೇಲೆ ಹೆಸ್ರು ಕಾಳು ಎರಡು ಕೂಡ ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ತಿಂದ್ಬಿಟ್ಟು ಮಾತಾಡ್ತೀನಿ. ಇವಾಗ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಪ್ಯಾಕೆಟ್ ಇಲ್ಲಿದೆ. ಸೊ ತುಂಬ ಚಳಿ ಇದೆ ಇವತ್ತು, ಯಾಕೆಂತ ಗೊತ್ತಿಲ್ಲ. ಕಾಲೆಲ್ಲ ಒಂಥರ ಕೊರಿತಾ ಇದೆ. ಸೊ ಅದರಿಂದ ಈ ಥರ ಚಾಪೆ ಹಾಸ್ಕೊಂಡಿದ್ದೀನಿ. ಚಾಪೆ ಮೇಲೆ ಇದಕ್ಕೆಲ್ಲ ಒಂದು ಕವರ್ ಇತ್ತು. ಸೊ ಇದನ್ನು ಹಾಕ್ಕೊಂಡು ಇದ್ರ ಮೇಲೆ ಕಟ್ತಾಯಿದ್ದೀನಿ. ಸೊ ನೋಡೋಣ ಎಷ್ಟು ಮಳೆ ಆಗುತ್ತೆ ಅಂತ. ನನ್ನ ಪ್ರಕಾರ 4 ಆಗುತ್ತೆ ಅನ್ಕೋತೀನಿ ಪಕ್ಕ, ಇಲ್ಲ 4 ನೋಡೋಣ. ಈಗ ನಾನು ಹೇಗೆ ಕಟ್ತೀನಿ ಅಂತ ನೋಡಿಸ್ತೀನಿ ನಿಮಗೆ. ಸುಮ್ಮನೆ ಲೈಟ್ ಹಾಕಿ ಇವಾಗ ಕಟ್ತಾಯಿದ್ದೀನಿ. ನನಗೆ ಮೊದಲೆಲ್ಲ ಹೂ ಕಟ್ಟೋದ್ರೆ ತುಂಬ ಇಷ್ಟ ಆಯಿತು. ಇವಾಗಿನ ಅಷ್ಟೊಂದು ಇಷ್ಟನೇ ಇಲ್ಲ, ಒಬ್ಬಳೇ ಕಟ್ಟಬೇಕಲ್ಲ ಅಂತ. ಅದು ಎಷ್ಟು ಸ್ಲೋವಾಗಿ ಎಷ್ಟು ಲೇಟಾಗಿ ಕಟ್ಟಿದ್ದೀನಿ ಗೊತ್ತಾ. ಸೊ ನಾನು ಅಂದ್ಕೊಂಡಿರೋದು 4 ಮೊಳ ಅಂತ. ಸೊ ನೋಡೋಣ ಫುಲ್ ಕಟ್ಟಿದ ಮೇಲೆ ಎಷ್ಟಾಗುತ್ತೆ ಅಂತ ನೋಡಿಸ್ತೀನಿ ನಿಮಗೆ. ಸೊ ಇವಾಗ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇಷ್ಟು ಸ್ಪೀಡಾಗಿ ನಾನು ಕಟ್ಟಿದ್ರೆ ನಾನು 1/2 ಅವರಲ್ಲೇ ಆರಾಮಾಗಿ ಕಟ್ಬಿಡ್ತೀನಿ. ನಾನು ತುಂಬ ಸ್ಲೋವಾಗಿ ಕಟ್ಟಿದ್ದೀನಿ, ಅದಕ್ಕೆ 1 ಅವರ್ ಮಾಡಿದ್ದೀನಿ ಬರೀ 4 ಮೊಳಕ್ಕೆ. ಸೊ ಇವಾಗ ಎಷ್ಟಾಗಿದೆ ಏನು ಅಂತ ನೋಡಿಸ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ಕಟ್ಟೆಲ್ಲ ಮುಗಿಸಿದ್ದೀನಿ. ಸೊ ಒಂದೊಂದು ಪ್ಯಾಕೆಟಲ್ಲಿ ಎಷ್ಟಾಗಿದೆ ಅಂತ ನಾನು ನೋಡಿಸ್ತೀನಿ ನಿಮ್ಮ ಮಳ. ಬಟ್ ತುಂಬ ಟೈಮ್ ತೊಗೊಳುತ್ತೆ, ನಾನು ಕಟ್ಟೋ ಸ್ಲೋಗೆ ತುಂಬ ಟೈಮ್ ತೊಗೊಳುತ್ತೆ. ಇದು ಒಂದು ಪ್ಯಾಕೆಟು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಗಿದೆ. ಇದು ಒಂದು ಪ್ಯಾಕೆಟು. ಆ್ಯಕ್ಚುಲಿ ಇದನ್ನು 2 ಮೊಳ ಅಂತ ಯಾರೂ ಕೊಡೋಲ್ಲ. ಇದನ್ನು ಒಂದಿಷ್ಟು ಕೊಡ್ತಾರೆ ಅಷ್ಟೇ, 2 ಮೊಳ ಅಂದ್ಬಿಟ್ಟು ಇದನ್ನು ಎಳೆದ್ಬಿಟ್ಟು. ಸೊ ಇದು 2 ಮೊಳಕ್ಕಿಂತ ಒಂದು ಇಷ್ಟು ಎಕ್ಸ್ಟ್ರಾ ಇದೆ ಅಂದ್ಕೊಳ್ಳಿ, ಒಂದು 3 ಇಂಚಸ್ಸು. ಸೊ ಇದು 2 ಮೊಳ ಅಂತ ಇಟ್ಕೊಂಡಿದ್ದೆ, 3 ಇಂಚಸ್ ಬಿಟ್ಬಿಡೋಣ. ಸೊ ಇದು ಒಂದು ಪ್ಯಾಕೆಟು. ನಾನು ಹೇಳಿದೆ ಎಷ್ಟು 4 ಒಳಗಡೆ ಅಷ್ಟೇ, 3 to 4 ಅಂತ ಹೇಳಿದ್ದೆ. ಅದ್ರ ಮೇಲೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಇದು ಇನ್ನೊಂದು ಪ್ಯಾಕೆಟು. ಇದು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಬಂದಿಲ್ಲ, ಇದು ಸ್ವಲ್ಪ ಅದಕ್ಕಿಂತ ಒಂದು ಚೂರು ಜಾಸ್ತಿ ಬಂದಿದೆ ನೋಡಿ, ಇಷ್ಟುದ್ದ ಇದೆ. ಸೊ 1 ಮೊಳ ಅಂದರೆ ಇಷ್ಟೇ ಬರೋದು. ಸೊ ಇದು ಅಷ್ಟೇ ಒಂದು 1/4 ಮೊಳ ಅಷ್ಟು ಜಾಸ್ತಿನೇ ಬಂದಿದೆ. ಸೊ ಆ್ಯಕ್ಚುಲಿ 1/4 ಮೊಳ ಇಲ್ಲ 4.25 ಮೊಳ ಬಂದಿದೆ. 1/4 ಮೊಳ ಕಡಿಮೆ ಹೇಳಿದ್ದೀನಿ, ಅರ್ಧ ಮೊಳ ಕಡಿಮೆ ಹೇಳಿದ್ದೀನಿ, 4.25 ಮೊಳ ಆರಾಮಾಗಿ ಬಂದಿದೆ ನೋಡಿ. ಸೊ ಕನಕಾಂಬರ ತುಂಬ ಕಡಿಮೆ ಕೊಟ್ಟಿದ್ರು, ಬಟ್ ಓಕೆ ಕಟ್ಟಿಕ್ಕಿದ್ದೀನಿ ಇವಾಗ. ಸೊ ಕಟ್ಟು ಮುಗಿಸೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಇವತ್ತು ಕೆಲಸದ ಮೇಲೆ ವಿಧಾನಸೌಧಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ಅಲ್ಲಿಂದ ಏನು ತರಿಸಿದ್ದಾರೆ ನೋಡಿ, ಪಾಸ್ತಾ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಪಾಸ್ತಾ. ಇದು ರೆಡ್ ಪಾಸ್ತಾ, ನಂಗೆ ವೈಟ್ ಪಾಸ್ತಾನು ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಕಂಟೈನರ್ನ ಕೊಟ್ಟಿದ್ದಾರೆ. ಈ ಥರ ವುಡನ್ ಸ್ಪೂನ್ ಕೊಡ್ತಾರೆ 2.
ಇದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಹುಷಾರಿರಲಿಲ್ಲ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಲ್ಲ, ಅವತ್ತು ಬರೋವಾಗ ನನಗೆ ಕೊಡಿಸ್ತೀನಿ ಅಂತ ಹೇಳಿದ್ರು. ನಾನು ವೈಟ್ ಪಾಸ್ತಾ ತೊಗೊಂಡೆ, ಇವರು ರೆಡ್ ಪಾಸ್ತಾ ತೊಗೊಂಡ್ರು. ಒಂದು ಲೆವೆಲ್ ರೆಡ್ ಪಾಸ್ತಾಗಿಂತ ವೈಟ್ ಪಾಸ್ತಾ ಸಿಕ್ಕಾಪಟ್ಟೆ ಜನ ತಿಂತಾರೆ ಅಲ್ಲಿ. ನಾನು ವೈಟ್ ಪಾಸ್ತಾ ಆಲ್ರೆಡಿ ಟೇಸ್ಟ್ ಮಾಡಿದ್ದೆ, ರೆಡ್ ಪಾಸ್ತಾ ಅವ್ರು ತೊಗೊಂಡಿದ್ರು. ನಂಗೆ ಹುಷಾರಿಲ್ಲದ ಕಾರಣ ನಂಗೆ ರೆಡ್ ಪಾಸ್ತಾ ಬೇಡ ಅಂದಿದೆ. ಇವತ್ತೇಗರು ಚಳಿ ಚಳಿ ಥರ ಇದೆ ಅಲ್ವಾ, ಸೊ ರೆಡ್ ಪಾಸ್ತಾ ತೊಗೊಂಡು ಬಾ ಅಂತ ನಾನು ಹೇಳಿಲ್ಲ. ಅವ್ರು ವಿಧಾನಸೌಧ ಮೇಲೆ ಕೆಲಸದ ಮೇಲೆ ಹೋಗಿದ್ದೀನಿ ಅಂದರು. ಸರ್ ಹಿಂಗೆ ಪಾಸ್ತಾ ತೊಗೊಂಡು ಬರಲ್ಲ ನಿನಗೆ ಅಂತ ಅಂದರು. ಯಾಕಂದರೆ ವಿಧಾನಸೌಧ ಹತ್ರ ನಮ್ಮ ಬನಶಂಕರಿಯಿಂದ ಅಲ್ಲಿಗೆ ಹೋಗಿ ಟ್ರಾಫಿಕ್ಕು, ಸೊ 1 ಅವರ್ ಮೇಲೆ ಆಗೋಗುತ್ತೆ. ಮತ್ತು ಆ ಟ್ರಾಫಿಕ್ ದಾಟಿ ಬರೋಕ್ಕೆ ಆಗೋದೇ ಇಲ್ಲ. ಮತ್ತು ನಮ್ಗೆ ಆ ಕಡೆ ಏನು ಕೆಲಸ ಇಲ್ಲ, ಆ ಕಡೆ ಹೋಗಲ್ಲ ಜಾಸ್ತಿ. ನಾನು ಅಂದ್ಕೊಂಡೆ ಪ್ಲೀಸ್ ಆ ಕಡೆ ಏನಾರು ನೀನು ಹೋದ್ರೆ ನಾನು ತೊಗೊಂಡು ಬಾ, ನಂಗೆ ತುಂಬ ಇಷ್ಟ ಆಗೋಯ್ತು ಅವತ್ತು ಅಂತ ಹೇಳಿದ್ದೆ. ಇವತ್ತು ನೆನಪಲ್ಲೇ ತೊಗೊಂಡಿದ್ದಾರೆ. ಅವ್ರು ಬರೋದು 2:30ಗೆ. ಬಟ್ ಈ ಕಡೆ ಬಂದಿದ್ದಾರಲ್ವ, ಸರಿ ಕೊಟ್ಟೋಗ್ಬಿಡೋಣ, ಬಿಸಿ ಬಿಸಿ ತಿನ್ಕೊಂಡು ಹೇಳ್ಬಿಟ್ಟು ತೊಗೊಬಂದ್ರು. ನಿಮ್ಗೆ ಹೇಳಿದ್ದೀನಿ, ನೀವೇನಾದ್ರು ವಿಧಾನಸೌಧ ಹತ್ರ ಹೋದರೆ, ವಿಧಾನಸೌಧ ಹತ್ರನೇ ಕೋರ್ಟ್ ಇದೆಯಲ್ಲ, ನೀವು ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಪಾರ್ಕ್ ಇದೆ. ಅಂದರೆ ವಿಧಾನಸೌಧದ ಅಂದರೆ ಕೋರ್ಟಲ್ಲೆಲ್ಲ ವರ್ಕ್ ಮಾಡೋರು ಊಟ ಮಾಡೋಕ್ಕೆ ಏನಂತಾರೆ ಆಚೆ ಕಡೆ ಮಾಡಿದ್ದಾರೆ, ಪಾರ್ಕ್ ಥರ ಇದೆ. ಅಲ್ಲಿ ತಳ್ಳಗಾಡಿಲಿ ತುಂಬ ಜನ ಹಾಕೊಂಡಿದ್ದಾರೆ. ಇವ್ರು ತುಂಬ ವರ್ಷದಿಂದ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಫೇಮಸ್ ಅಂದರೆ ಫೇಮಸ್ಸು, ಸಿಕ್ಕಾಬಟ್ಟೆ ಜನ ಇರ್ತಾರೆ ಇವ್ರ ಹತ್ರ. ಇನ್ನೊಂದೇನು ಅಂದರೆ ತಿಂದು ಮುಗಿಸೋವ್ರಿಗೂ ಅವ್ರ ಅಮೌಂಟು ಈಸ್ಕೊಳ್ಳಲ್ಲ. ಎಷ್ಟೋ ಜನ ಕೊಡ್ದಿರೋ ಹೊಟ್ಟೋಗ್ಬಿಡ್ತಾರೆ ಅಂತ ನಂಗೆ ಅದು ಗೊತ್ತಿಲ್ಲ. ನಮ್ಮ ಯಜಮಾನ್ರು ಅಷ್ಟೇ ಕಳಿಸ್ತೀನಿ ಅಂದರೆ ಪರವಾಗಿಲ್ಲಪ್ಪ ನೀನು ತಿಂದ್ಬಿಟ್ಟು ಕಳಿಸು, ಏನು ಅರ್ಜೆಂಟ್ ಇಲ್ಲ ಅಂತಾರಂತೆ. ಅಕಸ್ಮಾತ್ ಮರ್ತವ್ರಿಗೂ ನೀವು ಕಳಿಸಿದ್ರ ಅಂತ ಅವ್ರು ಬಾಯ್ಬಿಟ್ಟು ಸಹ ಕೇಳಲ್ವಂತೆ. ಆ ಥರ ಎಷ್ಟೊಂದು ಜನ ಇರ್ತಾರೆ ಗೊತ್ತಾ. ಬಟ್ ಇನ್ನೊಂದು ಇದರಲ್ಲಿ ಇದಂದರೆ ಜಾಸ್ತಿ ಈ ಥರ ಸ್ವೀಟ್ ಕಾರ್ನ್ಸ್ ಹಾಕಿರ್ತಾರೆ. ಇದು ಇನ್ನೂ ಚೆನ್ನಾಗಿರುತ್ತೆ. ಒಟ್ಟಲ್ಲಿ ಸಲ ರೆಡ್ ತಿಂತಾ ಇದ್ದೀನಿ, ಬಟ್ ವೈಟು ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹೋದರೆ ಮಿಸ್ ಮಾಡಿದ್ರೆ ತಿಂದ್ಬಿಟ್ಟು ಬನ್ನಿ. ಇದು ಪಾರ್ಸಲ್ ಆಗಿರೋ ಕಾರಣ 5 ರೂಪಾಯಿ ಎಕ್ಸ್ಟ್ರಾ, 35 ರೂಪಾಯಿ. ಯಾರು ಕೊಡ್ತಾರೆ ಗುರು 35 ರೂಪಾಯಿಗೆ ಇಷ್ಟೊಂದು ಪಾಸ್ತಾ? ಆರಾಮಾಗೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಅನ್ಕೋಬೋದು ಒಬ್ರಿಗೆ. ಆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗೋರು ಒಂದು ತೊಗೊಬಿಟ್ರೆ ಬ್ರೇಕ್ಫಾಸ್ಟೇ ಆಗೋಗುತ್ತೆ. ಇದು ಅದು ಕಂಟೈನರ್ ಬೇರೆ ಕೊಡ್ತಾರೆ. ಅಲ್ಲೇ ತಿಂದರೆ ಜಸ್ಟ್ 30 ರೂಪಾಯಿ, ಸಖತ್ತಾಗಿರುತ್ತೆ. ಸೊ ಇವಾಗ ನಾನು ಮಧ್ಯಾಹ್ನ ಊಟ ಮಾಡಲ್ಲ, ಇದೇ ನನ್ನ ಹೊಟ್ಟೆ ತುಂಬ ಹೋಗುತ್ತೆ. ತಂದುಕೊಟ್ರು, ತಿಂತಾಯಿದ್ದೀನಿ. ತಿಂದಮೇಲೆ ನಿಮಗೆ ಬ್ಲೌಸು ಮತ್ತು ಮನೆ ಡೀಟೇಲ್ಸ್ ಹೇಳ್ಬಿಟ್ಟು ವ್ಲಾಗ್ ಎಂಡ್ ಮಾಡ್ತೀನಿ, ಸರಿನಾ? ತಿಂದ್ಬಿಟ್ಟು ಸಿಗ್ತೀನಿ. ಸೊ ಬ್ಲೌಸ್ ಡಿಸೈನ್ ನೋಡಿಸ್ತೀನಿ ಅಂತ ಹೇಳಿದ್ನಲ್ಲ, ಬ್ಲೌಸ್ ಡಿಸೈನ್ ನೋಡಿಸ್ತೀನಿ. ನೀನೆಲ್ಲ ಹೇಳೋದು ಹ್ಞೂ ಅಂತ ಅವರು ನೋಡಿದ್ದೇನೆ. ಇದು ಯೂಶ್ವಲಿ ನೋಡಿರ್ತೀರಾ ಅನಿಸುತ್ತೆ, ಈ ಥರದೆಲ್ಲ ತುಂಬ ಜನ ಹಾಕೊಂಡಿರ್ತಾರೆ ಪ್ಯಾಟ್ರನ್ನು. ಇದು ಫುಲ್ ಗೋಲ್ಡು ಈ ಥರ ಇರುತ್ತೆ, ಫುಲ್ ಶೈನಿಂಗ್ ಥರ. ಪ್ಲೇನ್ ಬ್ಲ್ಯಾಕ್ ಸ್ಯಾರಿ ಇಲ್ಲಾಂದರೆ ಪ್ಲೇನ್ ಸ್ಯಾರಿ ಯಾವುದಾದ್ರೂ ಓಕೆ, ಅದ್ರ ಜೊತೆ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಬ್ಯಾಕ್ ನೆಕ್ ಈ ಥರ ಇರುತ್ತೆ. ಇದು ಹುಕ್ಸ್ ಬಂದ್ಬಿಟ್ಟು ಬ್ಯಾಕ್ ಹುಕ್ ಇದೆ ಈ ಥರ. ಇದು ಸ್ಲೀವ್ಲೆಸ್ಸು. ಆ್ಯಕ್ಚುಲಿ ಪಾರ್ಟಿ ವೇರ್ಗೆಲ್ಲ ನೀವು ಸ್ಲೀವ್ಲೆಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ, ಈ ಥರ ನೆಟ್ಟೆಡ್ ಕೊಟ್ಟಿದ್ದಾರೆ ನೋಡಿ. ಏನು ಚೆನ್ನಾಗಿರೋದಂದರೆ ನೋಡಿ, ಇದಕ್ಕೆ ಇಲ್ಲಿ ಬರುತ್ತಲ್ಲ ನಮಗೆ ಸ್ಲೀವ್ಸು ಎಂಡು, ಅಲ್ಲೂ ಕೂಡ ಈ ಥರ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ನಾವು ಅಟ್ಯಾಚ್ ಮಾಡಬೇಕಷ್ಟೇ. ಇದಕ್ಕೆ ನಾವು ಸ್ಲೀವ್ ಹಾಕೋದು ಚೆನ್ನಾಗಿರುತ್ತೆ, ಬಿಕಾಸ್ ನೆಟ್ಟೆಡ್ ಅಲ್ವಾ, ಚೆನ್ನಾಗಿರುತ್ತೆ. ನಾನೊಂದು 2 ಸಲ ಸ್ಲೀವ್ ಹಾಕ್ತಿರಾನೆ ಹಾಕ್ಕೊಳ್ಳೋಣ, ಆಮೇಲೆ ಅಂದರೆ ಸ್ಲೀವ್ಲೆಸ್ ಹಾಕೊಳ್ಳೋಣ, ಆಮೇಲೆ ಅಟ್ಯಾಚ್ ಮಾಡಿಬಿಟ್ಟು ಹಾಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಜಸ್ಟ್ 350 ರೂಪೀಸ್ ಅಷ್ಟೇ. ಇದು ಒಂದಲ್ಲ ಸ್ಲೀವ್ ಇರೋದು ಮತ್ತು ಇಲ್ಲಿವರೆಗೂ ಫುಲ್ ಸ್ಲೀವ್ಸ್ ಇರೋದು ಎಲ್ಲ ಇತ್ತು. ಅದು ಕೂಡ 350. ನನಗೆ ಮನೇಲಿ ಯಾವುದಿದೆ ಯಾವುದಿಲ್ಲ ಏನೂ ಗೊತ್ತಾಗಿಲ್ಲ ನನಗೆ. ಬಟ್ ಗೋಲ್ಡ್ ಇದೆ ನನ್ನ ಹತ್ರ, ಈ ಥರ ಫ್ಯಾನ್ಸಿ ಟೈಪಲ್ಲಿ ಇರಲಿಲ್ಲ ಗೋಲ್ಡು. ಸರಿ ಇದನ್ನು ತೊಗೊಬಿಡೋಣ ಅಂದ್ಬಿಟ್ಟು. ಬಟ್ ಇದು ನೆಕ್ ನೋಡಿ ತುಂಬ ಕಡಿಮೆ ಇದೆ, ಇಷ್ಟಿದೆ. ಸೊ ಸ್ವಲ್ಪ ನೀವು ಸರಿಗ್ನ ಇಲ್ಲಿಗೆ ಹಾಕೋಬೋದು, ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಇದೊಂದು ತೊಗೊಂಡೆ 350. ನೆಕ್ಸ್ಟು ಇವಾಗ ನಮ್ಮ ಪಿಯಾನು ನಮ್ಮ ಕಡೆ ಕೂರಿಸ್ಬಿಟ್ಟು ಮಾತಾಡ್ತೀನಿ ಒಂದು ನಿಮಿಷ. ಸೊ ಈಗ ಮನೆ ವಿಷಯ ನಾನು ಫುಲ್ಲು ಎಲ್ಲ ಹೇಳ್ಕೋಬೇಕೋ ಬೇಡ ನನಗೆ ಗೊತ್ತಿಲ್ಲ. ನಾನು ಪೂರ್ತಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಏನಂತಂದರೆ ಈಗ ಮನೆ ಡೆಮೊಲಿಷ್ ಮಾಡಿ ನೀವು ಕಟ್ಸ್ತಾರದ ಏನು ಎತ್ತ ಅಂತ ಕೇಳ್ತಾ ಇದ್ರಿ. ನನ್ನ ವಿಡಿಯೋನ ರೆಗ್ಯುಲರ್ ನೋಡೋರೆಲ್ಲ ಗೊತ್ತಾಗುತ್ತೆ. ಓಕೆ, ಡೆಮೊಲಿಷ್ ಮಾಡಿ ಕಟ್ತಾರದ ಏನು ಅಂತೆಲ್ಲ ಕೇಳಿದ್ರೆ, ಹೌದು. ನಮ್ಮ ಅಮ್ಮವರು ಒಂದು ಮನೇಲಿದ್ರು, ಅದ್ರ ಪಕ್ಕದ ಮನೇಲಿ ನನ್ನ ತಂಗಿ ಇದ್ಲು. ಸೊ 2 ಮನೆಯೂ ಸೇರಿ ಒಂದೇ ಸಲ ಡೆಮೊಲಿಷ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಸ್ವಲ್ಪ ಚಿಕ್ಕದಾಗುತ್ತೆ, ಅಮ್ಮನ ಮನೆ ಚಿಕ್ಕದಿದೆ, ನನ್ನ ತಂಗಿ ಮನೆಯೂ ಚಿಕ್ಕದಿದೆ. ಸೊ ಒಂದೇ ಸಲ 2 ಮನೆಯೂ ಕಟ್ಟೋದ್ರಿಂದ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸುಮಾರು ವರ್ಷನ ಕಟ್ಟಬೇಕು ಅನ್ಕೋತಿದ್ರು. ಅಪ್ಪ ಅಮ್ಮ ಬಂದು ಬೆಂಗಳೂರಿಗೆ ಆಲ್ಮೋಸ್ಟ್ 20 ಇಯರ್ಸ್ ಮೇಲಾಯಿತು. ಎಲ್ಲರೂ ಮೂಡ್ ಮನೆ ಕಟ್ಕೋತಿದ್ರು, ನಾವು ಮಾತ್ರ ಕಟ್ಕೋತಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ರು. ಬಟ್ ಈ ಕಟ್ಟಲೇಬೇಕಾಗಿರೋ ಸಂದರ್ಭ ಬಂತು. ಯಾಕೆ ಅಂದರೆ ನಮ್ಮ ಮನೆ ಸುತ್ತಮುತ್ತ 2-3 ಜನ ಮನೆಯೆಲ್ಲ ಓಡಿದ್ರು. ನಮ್ದೆಲ್ಲ ಮಣ್ಣಿನ ಗೋಡೆ. ಆವಾಗ ಇದು ಏನಪ್ಪ ದನದ ಕೊಡಕೆ ಥರ ಆಗಿತ್ತಂತೆ ಅವಾಗಿನ ಕಾಲದಲ್ಲಿ. ಮೋಸ್ಟ್ಲಿ ನಾವು ಬೆಂಗಳೂರು ಬರೋಕ್ಕೆ ಮುಂಚೆ.
ಈ ಏರಿಯಾದಲ್ಲಿ. ಅದರಿಂದ ಮನೆಯೆಲ್ಲ ತುಂಬಾ ಮಣ್ಣಿನ ಗೋಡೆ ಈಗಲೂ ಕೂಡ ಎಷ್ಟೋ ಮನೆ ಕಟ್ತಿರೋ ಮನೆಯೆಲ್ಲ ಮಣ್ಣಿನ ಗೋಡೆನೇ ಇದೆ. ಸರಿ ಚುಕ್ಕೆ ಮಣ್ಣಿನ ಗೋಡೆನೇ ಇದೆ. ಅದರಿಂದ ಸ್ವಲ್ಪ ಮನೆ ಡ್ಯಾಮೇಜ್ ಕೂಡ ಆಗೋಯ್ತು. ನಿಮ್ಗೆ ವಿಡಿಯೋ ನೋಡ್ಸಿದೀನಿ. ಇನ್ನು ಆಗಲ್ಲ, ಓಕೆ ಸ್ವಲ್ಪ ಸಾಲ ಆದ್ರೂ ಪರವಾಗಿಲ್ಲ ಕಟ್ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಏನಂತಂದ್ರೆ ಒಂದ್ ಮನೆ ಅಪ್ಪ ಅಮ್ಮಂದಾಗಿರೋ ಕಾರಣ, ಇನ್ನೊಂದು ಪಲ್ಲಯ್ಯವ್ರದ್ದಾಗಿರೋ ಕಾರಣ, ಸೊ 2 ಮನೆನೂ ಶೇರಿಂಗ್ ಅಲ್ಲಿ ಕಟ್ಕೋತಿದ್ದಾರೆ. ಇವ್ರು ಆಫ್ ಶೇರಿಂಗ್ 50% ಶೇರ್, ಅವ್ರು 50% ಶೇರ್ ಅಲ್ಲಿ ಮನೆನ ಕಟ್ಕೋತಿದ್ದಾರೆ. ಇನ್ ಮಿಕ್ಕಿದ ಪೋರ್ಷನ್ಸ್ ಬಗ್ಗೆ ಎಲ್ಲ ನಾನು ನಿಮ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ನೋಡಿಸ್ತೀನಿ. ಒಬ್ರು ಕೇಳಿದ್ರಿ ಮನೇನ ಯಾವ ತರ ಕಟ್ತಾ ಇದೀರಾ, ಎಷ್ಟು ಪೋರ್ಷನ್ಸ್, ಯಾವ ತರ ಏನು ಎಂತ ಅಂತ. ಸೊ ಒಂದು ಪ್ಲಾನಿಂಗ್ ತರ ಮಾಡಿದಾರೆ. ಇನ್ನೊಂದು ಮೋಲ್ಡ್ ಆಗೋದಿದೆ, ಅದಾಗ್ಬಿಡ್ಲಿ. ಅದಾದ್ಮೇಲೆ ನಾನು ಸ್ವಲ್ಪ ಅದು ಮರಗಳೆಲ್ಲ ಅಡ್ಡ ಹಾಕಿರ್ತಾರೆ, ಅದೆಲ್ಲ ಸ್ವಲ್ಪ ತೆಗೆದ್ರೆ ನೀಟಾಗಿ ನೋಡ್ಸಕ್ ಆಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಕ್ಲೀನ್ ಮಾಡ್ಲಿ ಅವರು. ಪ್ಲಾಸ್ಟಿಂಗ್ ಆಗೋ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ, ಅವಾಗ ನೋಡಿಸ್ತೀನಿ ನಾನು. ಸದ್ಯಕ್ಕೆ ಇನ್ನೂ ಸ್ವಲ್ಪ ಮೆಸ್ಸಿ ತರ ಇದೆ. ಸೊ ಮನೆ ವಿಷಯಕ್ಕೆ ಬಂದ್ರೆ ಇದೇನೆ. ಅಪ್ಪ ಅವರು 50% ಶೇರು, ಪಲ್ಲಯ್ಯ ಅವರು 50% ಶೇರು. ಇಬ್ರು ಕೂಡ ಏನೇ ಬಂದ್ರು ಮೋಲ್ಡ್ ವಿಷಯ ಆಗ್ಬೋದು, ಬೇರೆದೆಲ್ಲ ಆಗ್ಬೋದು, 50% ಶೇರಿಂಗ್ ಇಂದ ಮನೆ ಕಟ್ಕೋತಿದ್ದಾರೆ. ಸೊ ಅದು ಅವ್ರಿಗೆ ಫೈನಾನ್ಷಿಯಲಿ ಬಂದ್ರೆ. ಬಟ್ ಎಷ್ಟಾಯ್ತು ಇನ್ನೊಂದು ನೆಕ್ಸ್ಟ್ ಟೈಮ್ ಕೇಳಿದ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ನಾನು ಕೇಳ್ಬಿಟ್ಟು ನಮ್ಮ ಮನೇಲಿ ಹೇಳ್ಬೋದಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಗೊತ್ತಿಲ್ಲ ಅಲ್ವಾ, ಆಮೇಲೆ ಹೇಳ್ಬಿಟ್ಟು ಕಷ್ಟ ಆಗೋದು ಬೇಡ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಊಟ ಎಲ್ಲ ಆಯ್ತು. ಪಾಸ್ತಾ ತಿನ್ನೋಣ, ನನಗಿನ್ನೂ ಅಶ್ವಾಗ್ತಿಲ್ಲ, ಅವ್ರು ಇನ್ನೂ ಬಂದಿಲ್ಲ. ಅಜ್ಜಿ ನನ್ನ ವಾಯ್ಸ್ ಕೇಳಿಸ್ಕೊಂಡು ಹಂಗೆ ಬಂದ್ಬಿಟ್ಲು. ಅಂದೆ. ಸೊ ಅದಕ್ಕೆ ಎತ್ಕೋ 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 ಉಪ್ಪರ್ ಅಂತ ಅಂತಾಳೆ. ಇಷ್ಟೇ ಮನೆ ಬಗ್ಗೆ, ಏನೇನಿಲ್ಲ. ಬೇರೆ ಮಿಕ್ಕಿ ಡೀಟೇಲ್ಸ್ ಎಲ್ಲ ಹೇಗೆ ಮಾಡ್ತಿದ್ದೀವಿ ಎತ್ತ ತುಂಬಾ ಖರ್ಚು ಮಾಡಿ ಎಲ್ಲ ಏನು ಕಟ್ಸ್ತಾ ಇಲ್ಲ. ಸ್ವಲ್ಪ ಲಿಮಿಟೆಡ್ ಆಗೇನೆ, ನಾರ್ಮಲ್ ಆಗಿ ಎಲ್ಲರೂ ಹೇಗೆ ಕಟ್ಸ್ತಾರೆ ಆ ಥರ ಕಟ್ಸ್ತಾ ಇದ್ದಾರೆ ಅಷ್ಟೇನೆ. ರೆಂಟ್ಗೆ ಕೆಲವೊಂದು ಬಿಡೋ ಕಾರಣ ಅದೆಲ್ಲ ಸಪರೇಟಾಗಿ ನಾನು ಹೇಳ್ತೀನಿ ನಿಮಗೆ ಅದ್ರ ವಿಷಯ ಎಲ್ಲ. ಸೊ ಸದ್ಯಕ್ಕೆ ಇಬ್ರು ಶೇರಿಂಗ್ ಅಲ್ಲಿ ಮನೆ ಕಟ್ಕೋತಿದ್ದಾರೆ. ಫುಲ್ ಏನೋ ಅಮ್ಮರು ಕಟ್ಕೋತಿಲ್ಲ, ನನ್ನ ತಂಗಿ ಅಪ್ಪ ಅಮ್ಮ ಎಲ್ಲ ಇರೋದಕ್ಕೋಸ್ಕರ ಇಬ್ರದ್ದು ಸೇರಿ ಅಂತ ಹೇಳ್ಬೋದು. ಅದನ್ನ ಒಬ್ರದ್ದು ಅಂತ ಹೇಳೋಕ್ಕಾಗಲ್ಲ, ಅವ್ರಿಬ್ರದ್ದು ಸೇರಿನೇ ಫುಲ್ ಬಿಲ್ಡಿಂಗ್ ಎಲ್ಲ ಕಟ್ಕೋತಿದ್ದಾರೆ ಅಷ್ಟೇ. ಸೊ ಇಷ್ಟೇ ಇವತ್ತಿನ ವ್ಲಾಗು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಂಗೆ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇವಾಗ ಬಿಡಿದಿರೋ ವಿಡಿಯೋಸ್ ಎಲ್ಲ ಮಾಡ್ತೀನಿ. ನಮ್ಮ ಪಿಯಾನನ್ನ ಜಾಸ್ತಿ ನೋಡಿಸ್ತೀನಿ ನಿಮಗೆ. ನೋಡಿ ಅವಳ ಕೈ ಎಷ್ಟು ಮೋಟಿ ಕೈ ನೋಡಿ ಎಷ್ಟು ಮೋಟಿಗಿದೆ. ಅಲ್ಲಿ ಕೊಡು ಪ್ಲೇನ್ ಕಿಸ್. ಓಕೆ, ಬಾಯ್ ಬಾಯ್.